ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಪ್ರೀತಿ, ವಿಶ್ವಾಸ, ನಂಬಿಕೆ ಈ ಮೂರು ಪದಗಳ ಮೇಲೆಯೇ ಇಡೀ ಜಗತ್ತು ನಿಂತಿರೋದು. ಆದರೆ ಇದೇ ನಂಬಿಕೆಯ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿ ಪ್ರೀತಿಯ ಹೆಸರಿನಲ್ಲಿ ಮೃತ್ಯುವಿನ ಸ್ಕೆಚ್ ಸಿದ್ಧವಾದರೆ ಏನಾಗಬಹುದು? ನವೆಂಬರ್ ತಿಂಗಳಿನಲ್ಲಿ ರಾಜಸ್ಥಾನದ ಅದ್ಧೂರಿ ಮಂಟಪದಲ್ಲಿ ಕೋಟ್ಯಾಧಿಪತಿ ಉದ್ಯಮಿಯೊಬ್ಬನ ಕೈ ಹಿಡಿದು ಸಪ್ತಪದಿ ತುಳಿಯಬೇಕಾಗಿದ್ದಂಥ ಆಕೆ ಜೂನ್ ತಿಂಗಳಲ್ಲೇ ಆತನ ಪಾಲಿಗೆ ಯಮನಾಗಿಬಿಡ್ತಾಳೆ. ಆ ಮುಗ್ಧ ಉದ್ಯಮಿ ಕನಸಲ್ಲೂ ಕೂಡ ಈ ಥರ ಯೋಚನೆ ಮಾಡೇ ಇರಲಿಲ್ಲ. ಸ್ನೇಹಿತರೆ, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಚ್ಚಿ ಬೀಳಿಸುವ ಕೆಲವು ಸತ್ಯಗಳನ್ನು ಈ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹೆಣ್ಣಂದರೆ ಕರುಣಾಮಯಿ ಅಂತ ಹೇಳ್ತೀವಿ, ವಾತ್ಸಲ್ಯ ರೂಪಿ ಅಂತ ಹೇಳ್ತೀವಿ, ಅವಳನ್ನು ನಾವು ದೇವತೆಗೆ ಹೋಲಿಸ್ತೀವಿ. ಆದರೆ ಈ ಧರೆಯ ಮೇಲೆ ಕೆಲವು ರಾಕ್ಷಸ ರೂಪಿ ಹೆಣ್ಣುಮಕ್ಕಳು ಕೂಡ ಇದ್ದಾರೆ ಅನ್ನೋದಕ್ಕೆ ಈ ಭಯಾನಕ ಘಟನೆಯೇ ಸಾಕ್ಷಿ. ಪುಣೆಯ ಲೋಹಗಢ ಕೋಟೆಯ ಈ ಭೀಕರ ಕಂದಕ ಕಣ್ಣೀರು ಹಾಕ್ತಾ ನಿಂತಿದ್ದಂಥ ಪ್ರೀಪ್ಲ್ಯಾಂಡ್ ವಧು ಸಿಯಾ ಗೋಯಲ್ ಪೊಲೀಸರ ಮುಂದೆ ಹೇಳಿದ್ದು ಒಂದೇ ಕತೆ. ಫೋಟೋ ತೆಗಿಬೇಕಾದ್ರೆ ನನ್ನ ಕೇತನ್ ಕಾಲು ಜಾರಿ ಬಿದ್ದು ಹೋದರು ಅಂತ ಹೇಳಿದ್ದನ್ನೇ ಹೇಳ್ತಾ ಇದ್ಲು. ಮೇಲ್ನೋಟಕ್ಕೆ ಇದು ಆಕಸ್ಮಿಕವಾದಂಥ ಅಪಘಾತದಂತೆ ಕಂಡರೂ ಕೂಡ ಪೊಲೀಸರ ಹದ್ದಿನ ಕಣ್ಣಿಗೆ ಬಿದ್ದಿದ್ದು ಆ ಸುಡುವ ಬಿಸಿಲಲ್ಲೂ ಕೂಡ ಮುಖವನ್ನು ಮುಚ್ಚಿಕೊಂಡು ತಿರುಗಾಡ್ತಾ ಇದ್ದಂಥ ಕಪ್ಪು ಜಾಕೆಟ್ನ ರಹಸ್ಯ ವ್ಯಕ್ತಿ. ಸ್ನೇಹಿತರೆ, ಕಾನೂನಿನ ಕಣ್ಣಿಗೆ ಮಣ್ಣೆರೆಸಲಿಕ್ಕೆ ಜಗತ್ತಿನ ಯಾವುದೇ ಹಂತಕನಿಗೂ ಕೂಡ ಸಾಧ್ಯವಿಲ್ಲ. ಕಳೆದ 6 ತಿಂಗಳಲ್ಲಿ ಆಕೆ ತನ್ನ ರಹಸ್ಯ ಪ್ರೇಮಿಗೆ ಮಾಡಿದಂಥ 2004 ಸೀಕ್ರೆಟ್ ಕರೆಗಳು, ಬರೋಬ್ಬರಿ 2004 ಸೀಕ್ರೆಟ್ ಕರೆಗಳು ಅಂದರೆ ಇವರು ಯಾವ ರೀತಿಯಾದಂಥ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಬರೋಬ್ಬರಿ 238 ಗಂಟೆಗಳ ರಹಸ್ಯ ಸಂಚು ಮತ್ತು ಗೂಗಲ್ನಲ್ಲಿ ಹುಡುಕಿದಂಥ ಒಂದೇ ಒಂದು ಭೀಕರ ಸಾಲು ಇಡೀ ಈ ಕೃತ್ಯದ ಕರಾಳ ರಹಸ್ಯವನ್ನು ಬಯಲು ಮಾಡಿದೆ. ಪ್ರೀತಿ ಮತ್ತು ಕೋಟಿ ಕೋಟಿ ಆಸ್ತಿಯ ಆಸೆಗೆ ಬಿದ್ದು ನಿಶ್ಚಿತ ವರ್ಣನೆ ಬೆಟ್ಟದಿಂದ ತಳ್ಳಿ ಪ್ರಾಣವನ್ನು ತೆಗೆದಂಥ ಇಬ್ಬರು ಕ್ರೂರಿಗಳ ಇನ್ಸೈಡ್ ಸ್ಟೋರಿ ಇದು. ಸ್ನೇಹಿತರೆ, ಲೋಹಗಢ ಕೋಟೆಯ ಕಡಿದಾದ ಪ್ರಪಾತದ ಅಂಚು ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಕೇತನ್ ಅಗರ್ವಾಲ್ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ತಾ ನಿಂತ್ಕೊಂಡಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಕಪ್ಪು ಬಣ್ಣದ ಹುಡಿ ಧರಿಸಿರ್ತಕ್ಕಂಥ ವ್ಯಕ್ತಿಯೊಬ್ಬ ಮತ್ತು ಈ ಸಿಯಾ ಇಬ್ಬರೂ ಸೇರಿ ಕೇತನ್ನನ್ನು ಹಿಂದಿನಿಂದ ಜೋರಾಗಿ ಕಂದಕಕ್ಕೆ ತಳ್ತಾರೆ. ಸಿಯಾ ತನ್ನ ಬಟ್ಟೆ ಮತ್ತು ತಲೆಕೂದಲನ್ನು ತಾನೇ ಕೆದರ್ಕೊಂಡು ಅಳುವಿನ ನಾಟಕ ಆಡ್ತಾ ಜನರನ್ನ ಅಲ್ಲಿ ಕರೀತಾಳೆ. ಕಾಪಾಡಿ ಕಾಪಾಡಿ, ಯಾರಾದರೂ ಬನ್ನಿ, ನನ್ನ ನಿಶ್ಚಿತ ವರ ಫೋಟೋ ತೆಗಿಬೇಕಾದ್ರೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದೋದ್ರು, ಪ್ಲೀಸ್ ಯಾರಾದರೂ ಬನ್ನಿ ಅಂತ. ನೋಡಿ ಯಾವ ರೀತಿಯಾದಂಥ ಖತರ್ನಾಕ್ ಹೆಣ್ಣುಮಗಳು ಅಂತ. ಪುಣೆಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಇದು ಒಂದು ರೀತಿಯಾದಂಥ ಕ್ಯಾಶುವಲ್ ಕೇಸ್ ಆಗಿರ್ಬೋದು. ಆದರೆ ಇದನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಅವರಿಗೆ ಕೆಲವೊಂದು ಬೆಚ್ಚಿ ಬೀಳಿಸುವಂಥ ಸತ್ಯಾಂಶಗಳು ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ದೇಶಮುಖ್ ಕೋಟೆಯ CCTV ದೃಶ್ಯಗಳನ್ನು ಗಮನಿಸಬೇಕಾದ್ರೆ ಈ ಚಾಲಾಕಿ ಜೋಡಿಯ ಖತರ್ನಾಕ್ ಪ್ಲ್ಯಾನ್ಗೆ ಒಂದು ಲೀಡ್ ಕೂಡ ಸಿಗುತ್ತೆ. ಇನ್ಸ್ಪೆಕ್ಟರ್ ದೇಶ್ಮುಖ್ ವಿಡಿಯೋ ಪಾಸ್ ಮಾಡಿ ಜೂನ್ ತಿಂಗಳ ಇಂತಹ ಸುಡುವ ಬಿಸಿಲಿನಲ್ಲೂ ಕೂಡ ತಲೆಗೆ ಕ್ಯಾಪನ್ನು ಹಾಕಿ ಕಪ್ಪು ಹುಡಿ ಧರಿಸಿ ಇವರನ್ನೇ ಹಿಂಬಾಲಿಸ್ತಾ ಇರ್ತಕ್ಕಂಥ ಮಿಸ್ಟರಿ ಮ್ಯಾನ್ ಯಾರು ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಕೇತನ್ ಬಿದ್ದ ತಕ್ಷಣ ಇವನು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ, ಇದು ಅಪಘಾತ ಅಲ್ಲವೇ ಅಲ್ಲ, ಪ್ರೀಪ್ಲ್ಯಾಂಡ್ ಕೃತ್ಯ ಅನ್ನೋದು ಗೊತ್ತಾಗುತ್ತೆ. ಫೆಬ್ರವರಿಯಲ್ಲಿ ಕೇತನ್ ಜೊತೆ ನಿಶ್ಚಿತಾರ್ಥ ಆದಮೇಲೂ ಕೂಡ ನಿಮಗೆ ಬೆಚ್ಚಿ ಬೀಳಿಸುವ ಸಂಗತಿಯನ್ನು ಹೇಳಲೇಬೇಕು. ಸಿಯಾ ಈ ಚೇತನ್ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿರ್ತಾಳೆ. ಕಳೆದ 6 ತಿಂಗಳಲ್ಲಿ ಇವರಿಬ್ಬರು 2004 ಕರೆಗಳನ್ನು ಮಾಡ್ಕೊಂಡಿದ್ದಾರೆ. ಬರೋಬ್ಬರಿ 238 ಗಂಟೆ ಮಾತನಾಡಿದ್ದಾರೆ ಅನ್ನೋದು ಪೊಲೀಸ್ನವರಿಗೆ ಗೊತ್ತಾಗ್ತಾ ಇದ್ದಾಗೆ ಇನ್ಯಾವುದೇ ಅನುಮಾನಗಳು ಕೂಡ ಅಲ್ಲಿ ಉಳಿಯೋದೇ ಇಲ್ಲ. ಆದರೆ ಕೆಲವೊಂದನ್ನು ನಾನು ಹೇಳಲೇಬೇಕು. ಗೂಗಲ್ನಲ್ಲಿ ಇವರಿಬ್ಬರು ಸರ್ಚ್ ಮಾಡಿರ್ತಕ್ಕಂಥ ಕೆಲವೊಂದು ವಿಷಯಗಳು ಮನುಷ್ಯನನ್ನು ತುಂಬ ಸುಲಭವಾಗಿ ಹೇಗೆ ಬಾರದ ಲೋಕಕ್ಕೆ ಕಳಿಸೋದು ಅನ್ನೋದನ್ನೇ ಇವರಿಬ್ಬರು ಸರ್ಚ್ ಮಾಡಿದರು. ಅಲ್ಲದೆ ಪುಣೆಯಲ್ಲಿರ್ತಕ್ಕಂಥ ಆಳವಾದಂಥ ಎತ್ತರವಾದಂಥ ಪ್ರದೇಶ, ಬೆಟ್ಟ ಯಾವುದಿದೆ, ಗುಡ್ಡ ಯಾವುದಿದೆ, ಟ್ರೆಕ್ಕಿಂಗ್ ಸ್ಪಾಟ್ ಎಲ್ಲವನ್ನು ಕೂಡ ಹುಡುಕಾಡಿ ಒಂದು ಲಿಸ್ಟ್ ಕೂಡ ಮಾಡಿರ್ತಾರೆ. ಶಾರ್ಟ್ ಲಿಸ್ಟ್ ಅಂತ ಹೇಳಿ ಕರಿತೀವಲ್ಲ ಅದು. ಏಕೆಂದರೆ ನಿಮಗೆ ಒಂದು ಬಾರಿ ಕೇತನ್ನ ಆ ಪ್ಲೇಸ್ ಬೇಡ ಅಂದುಬಿಟ್ರೆ ಬೇರೆ ಕಡೆ ಚೂಸ್ ಮಾಡಬೇಕಲ್ವಾ. ಹಾಗೆ ಬೇರೆ ಏನೇ ಮಾಡಿದ್ರೂ ಕೂಡ PM ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಾವು ಯಾವೇ ರೀತಿಯಾಗಿ ಕೃತ್ಯವನ್ನು ಮಾಡಲಿಕ್ಕೆ ಮುಂದಾದರೂ ಕೂಡ ಯಾವುದೋ ಔಷಧಿನ ಬೆರೆಸಿದ್ರೆ ಅಥವಾ ಬೇರೆ ಯಾವ ರೀತಿಯಾಗಿ ಆತನ ಪ್ರಾಣವನ್ನು ತೆಗಲಿಕ್ಕೆ ಮುಂದಾದರೂ ಕೂಡ, ಆದರೆ ಬೆಟ್ಟದಿಂದ ತೆಳೆದ್ರೆ ಇದು ನಮಗೆ ಸುಲಭ ಸಾಧ್ಯ, ನಾವು ಟಾರ್ಗೆಟ್ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಲ್ಲದೆ ಕೃತ್ಯ ನಡೆಯೋ ಹಿಂದಿನ ದಿನ ಜೂನ್ 17 ಇಬ್ಬರು ಕೂಡ ಪುಣೆಯ ಕೆಫೆಯೊಂದರಲ್ಲಿ ಭೇಟಿಯಾಗಿ ಫೈನಲ್ ಪ್ಲ್ಯಾನ್ ಕೂಡ ಮಾಡಿರೋದು CCTVಲಿ ಸಿಕ್ಕಿಬೀಳುತ್ತೆ.
ಇಬ್ಬರು ಕೂಡ ಕೈ ಹಿಡಿದುಕೊಂಡು ಆರಾಮಾಗಿ ಕೆಫೆಯಲ್ಲಿ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾ ಬರ್ತಾರೆ. ಪೊಲೀಸ್ ತನಿಖೆಯಲ್ಲಿ ಚೇತನ್ ಹೇಳ್ತಾನೆ, ಸಾರ್ ಎಲ್ಲ ಇವಳೇ ಮಾಡಿಸಿದ್ದು ಸಾರ್, ಮನೆಯವ್ರ ಒತ್ತಡಕ್ಕೆ ಕೇತನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡ್ಬಿಟ್ಟಿದ್ಲು. ಆದರೆ ಸಮಾಜಕ್ಕೆ ಹೆದರಿ ಮದುವೆ ಮುರಿಯೋದಕ್ಕೆ ಇವಳಿಗೆ ಇಷ್ಟ ಇರಲಿಲ್ಲ. ಕೇತನ್ನ ಮುಗಿಸ್ಬಿಟ್ರೆ ಅವನು ₹1,000 ಆಸ್ತಿ ಕೂಡ ಸಿಗುತ್ತೆ, ನಾವು ಕೂಡ ಮದುವೆ ಆಗಬಹುದು ಅಂತ ಇವಳೇ ಸ್ಕೆಚ್ ಹಾಕಿಕೊಟ್ಲು ಸಾರ್ ಅಂತ ಹೇಳಿ ಬಾಯ್ ಬಿಡ್ತಾ ಹೋಗ್ತಾನೆ. ಜೂನ್ 14 ಎರಡನೇ ಬಾರಿ ಕೇತನನ್ನು ಬೆಟ್ಟದ ತುದಿಗೆ ಕರೆದೊಯ್ದಿದ್ದಂಥ ಸಿಯಾ ಹಿಂದಿನಿಂದ ತಳ್ತಾಳೆ. ಆದರೆ ವಿಧಿಯ ಆಟ ನೋಡಿ, ಕೇತನ್ ಪ್ರಪಾತಕ್ಕೆ ಬೀಳಬೇಕಾದ್ರೆ ಅಲ್ಲೇ ಇದ್ದಂಥ ಮರದ ಕೊಂಬೆಯೊಂದನ್ನು ಗಟ್ಟಿಯಾಗಿ ಹಿಡಿದು ಬದುಕೊಳ್ದಿದ್ದ. ಭಯಭೀತಳಾದಂಥ ಸಿಯಾ ತಕ್ಷಣ ನಾಟಕವಾಡಿ ಅಲ್ಲಿ ಹಾವು ಬಂದಿತ್ತು, ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ಕೈ ತಾಕ್ತು ಅಂತ ಹೇಳಿ ಸುಳ್ಳು ಹೇಳಿ ಆ ಮುಗ್ಧನನ್ನು ನಂಬಿಸಿಬಿಟ್ಟಿದ್ಲು. ಜೂನ್ 14 ಯತ್ನ ವಿಫಲ ಆದಾಗ ಈ ಕೆಫೆಯಲ್ಲಿ ಕೂತ್ಕೊಂಡು ಇವರಿಬ್ಬರು ಮಾತನಾಡ್ಕೊಂಡಿರೋದು. ಜೂನ್ 17 ಪುಣೆಯ ಒಂದು ರಹಸ್ಯ ಕೆಫೆಯಲ್ಲಿ ಚೇತನನ್ನು ಭೇಟಿ ಆಗ್ತಾಳೆ. ಈ ಬಾರಿ ಯಾವುದೇ ಕಾರಣಕ್ಕೂ ಕೇತನ್ ಬದುಕಬಾರ್ದು, ನಮ್ಮ ಪ್ಲ್ಯಾನ್ ಮಿಸ್ ಆಗಬಾರ್ದು, ನೀನು ಕೋಟೆಗೆ ಬರಲೇಬೇಕು ಅಂತ ಹೇಳಿ ಚೇತನ್ಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟು ಪೊಲೀಸರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ ಚೇತನ್ ಅಷ್ಟು ಬಿಸಿಲಿನಲ್ಲಿದ್ದರೂ ಕೂಡ ಗುರುತು ಸಿಗದ ಹಾಗೆ ತಲೆಗೆ ಕ್ಯಾಪ್ ಮತ್ತು ಕಪ್ಪು ಬಣ್ಣದ ಹುಡಿ ಧರಿಸಿ ಬರೋದಕ್ಕೆ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾರೆ. ನಿಮಗೆ ಎಂತಹ ಉದ್ಯಮಿ, ಎಂತಹ ಶ್ರೀಮಂತ ಈ ವ್ಯಕ್ತಿ. 14 ಕೋಟಿ ರೂಪಾಯಿ ಅದ್ಧೂರಿ ಮದುವೆ ಸ್ಕೆಚ್ ಹಾಕಿರೋದು. ಕೇತನ್ ಅಗರ್ವಾಲ್ ಏನು ಸಾಮಾನ್ಯ ಉದ್ಯಮಿ ಅಲ್ಲ, ಅವರು ಪುಣೆಯ ಪ್ರಸಿದ್ಧ ರಿಯಲ್ ಎಸ್ಟೇಟ್ ಸಂಸ್ಥೆ ಆಗಿರ್ತಕ್ಕಂಥ ಸಕ್ಸಸ್ ಗ್ರೂಪ್ನ ಡೈರೆಕ್ಟರ್ ಮತ್ತು ಚೀಫ್ ಮಾರ್ಕೆಟಿಂಗ್ ಆಫೀಸರ್ ಆಗಿದ್ದರು. ಇಬ್ಬರ ಕುಟುಂಬಗಳು ಅತ್ಯಂತ ಶ್ರೀಮಂತ ಕುಟುಂಬ. ರಾಜಸ್ಥಾನ ಉದಯಪುರದಲ್ಲಿ ಬರೋಬ್ಬರಿ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ 14 ಕೋಟಿ ರೂಪಾಯಿ ಹಣ ವೆಚ್ಚ ಮಾಡಿ ಅತ್ಯಂತ ಐಷಾರಾಮಿ ವಿವಾಹಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು. ಎಲ್ಲ ಪೋಷಕರು ಹೋಟೆಲ್ಗಳನ್ನು ಬುಕ್ ಮಾಡ್ಕೊಂಡಿದ್ರು, ಬರೋ ರಿಲೇಷನ್ಸ್ಗಳಿಗೂ ಬುಕ್ ಮಾಡಿದ್ರು, ಕೆಲವೊಂದು ಪರ್ಸ್ನಲ್ ಜೆಟ್ಗಳನ್ನು ಬುಕ್ ಮಾಡಿದ್ರು, 2 ವಿಮಾನಗಳು ಕೂಡ ಬುಕ್ ಆಗಿ ಹೋಗಿಬಿಟ್ಟಿತ್ತು. ಸಿಯಾಗಿ ಕೋಟಿ ಆಸ್ತಿಗಿಂತ ತನ್ನ ಪ್ರೇಮಿ ಚೇತನ್ ಇಂಪಾರ್ಟೆಂಟ್ ಆಗಿಬಿಟ್ಟಿದ್ದ. ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿಬಿಟ್ರು. ಇನ್ನೂ ಅಚ್ಚರಿಯ ಸಂಗತಿ ಅಂದರೆ ಬಾಲಿಗೆ ಹೋಗಬೇಕಾಗಿದ್ದಂಥ ಪ್ರವಾಸವನ್ನು ರದ್ದು ಮಾಡಲಿಕ್ಕೆ ಪಾಸ್ಪೋರ್ಟ್ ಕೂಡ ಕಳ್ತನ ಮಾಡ್ತಾಳೆ. ಮದುವೆಗೆ ಮುನ್ನ ಕೇತನ್ ಮತ್ತು ಸಿಯಾ ಇಬ್ಬರು ಕೂಡ ಇಂಡೋನೇಷ್ಯಾದ ಬಾಲಿ ದ್ವೀಪಕ್ಕೆ ಪ್ರವಾಸ ಹೋಗಬೇಕು ಅನ್ನೋ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಸಿಯಾಗೆ ಕೇತನ್ ಜೊತೆ ಒಂಟಿಯಾಗಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅವಳು ಅತ್ಯಂತ ಚಾಣಾಕ್ಷತನದಿಂದ ಕೇತನ್ನ ಪಾಸ್ಪೋರ್ಟನ್ನು ಕದ್ದು ತನ್ನ ಬಳಿಯೇ ಬಚ್ಚಿಟ್ಕೊಳ್ತಾಳೆ. ಪಾಸ್ಪೋರ್ಟ್ ಕಳೆದು ಹೋದ ಕಾರಣ ಇಡೀ ಬಾಲಿ ಪ್ರವಾಸ ರದ್ದಾಗುತ್ತೆ. ಅದರ ಬದಲಾಗಿಯೇ ಅವಳು ಲೋಹಗಢ ಕೋಟೆಗೆ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾಳೆ. ಯೂಟ್ಯೂಬ್ ಮುಖಾಂತರವಾಗಿ ಅವರು ಈ ಕೃತ್ಯದ ಜಾಗದ ಪರಿಶೀಲನೆ ಕೂಡ ಮಾಡ್ತಾರೆ. ಜೂನ್ 17 ಪುಣೆಯ ಕೆಫೆಯಲ್ಲಿ ಭೇಟಿಯಾಗಿದ್ದಂಥ ಸಿಯಾ ಮತ್ತು ಚೇತನ್ ಕೇವಲ ಗೂಗಲ್ ಸರ್ಚ್ ಅಷ್ಟೇ ಮಾಡಿರಲಿಲ್ಲ. ಪೊಲೀಸರ ತನಿಖೆ ಪ್ರಕಾರ ಇಬ್ಬರು ಕೆಫೆಯಲ್ಲಿ ಕುಳಿತು ಯೂಟ್ಯೂಬ್ ವಿಡಿಯೋ ಮುಖಾಂತರವಾಗಿ ಲೋಹಗಢ ಕೋಟೆಯ ಕಡಿದಾದ ಪ್ರಪಾತ ಎಲ್ಲಿದೆ, CCTV ಕ್ಯಾಮ್ರಾ ಇದಾವಾ ಇಲ್ವಾ, ಯಾವ ಜಾಗದಿಂದ ತಳ್ಳಿದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ, ಎಲ್ಲವನ್ನು ಜಂಟಿಯಾಗಿ ವೀಕ್ಷಣೆ ಮಾಡಿ ಸಂಚು ರೂಪಿಸ್ತಾರೆ. ಅದಾದ ಮೇಲೆ ಕಣ್ಣೀರಿನ ನಾಟಕ, ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮುಗ್ದಳಂತೆ ನಾಟಕ ಮಾಡೋದು, ಕಳ್ಳಾಟ ಅಂತ ಹೇಳಿ ಕರಿತೀನಿ ನಾನು. ನೋಡಿ, ಈಗ ಸಿಯಾಳನ್ನು ಘಟನೆ ಬಗ್ಗೆ ವಿವರವಾಗಿ ಪ್ರಶ್ನೆ ಮಾಡಲಿಕ್ಕೆ ಯಾವಾಗ ಪೊಲೀಸ್ನವ್ರು ಮುಂದಾಗ್ತಾರೋ, ಜೊತೆಗೆ ಇದು ಆರಂಭದಲ್ಲಿ ಗೊತ್ತಾಗಿದ್ದು ಕೇತನ್ನಳ ಸಹೋದರಿ. ಹೇಗಾಯಿತು, ಆತ ಹೇಗೆ ಬಿದ್ದ ಮಿಸ್ ಆಗಿ, ಆತ ಟ್ರೆಕ್ಕಿಂಗ್ ಗೊತ್ತಿದೆ ಆತನಿಗೆ, ಗುಡ್ಡ ಬೆಟ್ಟ ಎಲ್ಲವನ್ನೂ ಕೂಡ ಅಲ್ದಾಡಿದ್ದಾನೆ, ಆತ ಹೇಗೆ ಅಲ್ಲಿಂದ ಬೀಳಲಿಕ್ಕೆ ಸಾಧ್ಯ ಅಂತ ಏನೇನೋ ಕ್ರಾಸ್ ಕ್ವಶನ್ ಮಾಡಿದಾಗ ಸಿಯಾ ಅವಳ ವರ್ತನೆ ಮತ್ತು ಅವಳು ಕೊಡ್ತಾ ಇದ್ದಂಥ ಉತ್ತರ ಇವೆಲ್ಲವೂ ಕೂಡ ಅನುಮಾನಗಳನ್ನು ಉಂಟು ಮಾಡುತ್ತೆ. ಅದಾದಮೇಲೆ ಇವರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಇದನ್ನು ನೀವು ತನಿಖೆ ಮಾಡಬೇಕು ಅಂತ. ಅದಾದಮೇಲೆ ಇಡೀ ಕೇಸ್ ಮುನ್ನೆಲೆಗೆ ಬರುತ್ತೆ. ಸಿಕ್ಕಿ ಬಿದ್ದ ಮೇಲೆ ಈಗ ಒಬ್ಬರ ಮೇಲೊಬ್ಬರು ಗೂಬೆ ಕೂರಿಸ್ತಾ ಕೂತಿದ್ದಾರೆ ಪ್ರೇಮಿಗಳು. ಹಂತಕ ಜೋಡಿ ಪೊಲೀಸ್ ಲಾಕಪ್ನಲ್ಲಿ ಮುಖಾಮುಖಿ ಕುಳಿತ ತಕ್ಷಣ ಪರಸ್ಪರ ದೂಷಣೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಚೇತನ್ ಹೇಳ್ತಾನೆ, ಇಲ್ಲ ನಾನು ಸಿಯಾಳನ್ನು ಕರೆದುಕೊಂಡು ಹೋಗೋಣ ಅಂದಿದ್ದೆ, ಆದರೆ ಅವಳೇ ಮನೆ ಗೌರವ ಉಳಿಬೇಕು, ಇಬ್ಬರು ಇದೇ ರೀತಿಯ ಪ್ಲ್ಯಾನ್ ಮಾಡೋಣ ಅಂದ್ಲು ಅಂತ. ಇನ್ನು ಸಿಯಾ ಹೇಳ್ತಿದ್ದಾಳೆ, ಇಲ್ಲ ಸಂಪೂರ್ಣವಾಗಿ ಚೇತನ್ದೇ ಐಡಿಯಾ ಇದು. ಜೂನ್ 14 ಮೊದಲ ಬಾರಿ ತಳ್ಳಿದಾಗ ಕೇತನ್ ಬದುಕುಳಿದಿದ್ದಕ್ಕೆ ಚೇತನ್ ನನ್ನ ಮುಂದೆ ಬಂದು ಹತ್ತಿದ್ದ ಅಂತ ಹೇಳಿ ಕತೆ ಕಟ್ತಾ ಇದ್ದಾಳೆ. ಪ್ರೀತಿ ಹೆಸರಿನಲ್ಲಿ ಕಣ್ಣು ಮುಚ್ಚಿ ನಮ್ಮದಂಥ ಜೀವವನ್ನೇ ಕಡಿದಾದ ಬೆಟ್ಟದಿಂದ ತಳ್ಳಿ ಉಸಿರುಗಟ್ಟಿಸಿದಂಥ ಈ ಇಬ್ಬರು ಕ್ರೂರಿಗಳು ತಾವೇ ಹೆಣದಂಥ ಸೈತಾನಿ ಜಾಲದಲ್ಲಿ ಸಿಕ್ಕಿಬಿದ್ದು ಈಗ ಒದ್ದಾಡ್ತಾ ಇದ್ದಾರೆ. ಸಮಾಜದ ಭಯ, ಕೋಟಿ ಆಸ್ತಿ ಆಸೆ, ಅಕ್ರಮ ಸಂಬಂಧದ ಅಮಲು. ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಇಬ್ಬರೂ ಕೂಡ ಕೇತನ್ ಅಗರ್ವಾಲ್ನ ಪ್ರಾಣ ಮುಗಿಸಿ ಒಂದು ಕಡೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಕ್ಕಂಥ ಕಾನೂನು ಕುರುಡು ಅಂತ ಅಂದ್ಕೊಂಡಿದ್ದಾರೆ.
ಈಗ ಪುಣೆಯ ಪೊಲೀಸರು ಮತ್ತು ಸರ್ಕಾರ ರಚನೆ ಮಾಡಿರ್ತಕ್ಕಂಥ SIT ಅದೆಲ್ಲವನ್ನು ಕೂಡ ಸಾಬೀತುಪಡಿಸಿರೋದು. ಜಗತ್ತಿನ ಯಾವುದೇ ಹಂತಕ್ಕೆ ತಾನು ಪರ್ಫೆಕ್ಟಾಗಿ ಈ ಥರದೊಂದು ಕೃತ್ಯ ಮಾಡಿದ್ದೀನಿ ಅಂತ ಬೀಗ್ತಾ ಇದ್ದರೆ ನೀವು ಬಿಟ್ಟು ಹೋಗಿರ್ತಕ್ಕಂಥ ಒಂದೇ ಒಂದು ಸಣ್ಣ ಸಾಕ್ಷ್ಯ ಕೂಡ ನಿಮಗೆ ಮೃತ್ಯು ಶಾಸನವಾಗುತ್ತೆ. ಈ ಪ್ರಕರಣದಲ್ಲಿ ಸಿಯಾ ತಾಂತ್ರಿಕವಾಗಿ ಎಷ್ಟೇ ಚಾಣಾಕ್ಷತನ ತೋರಿಸಿರ್ಬೋದು. ಆಕೆಯ ಮೊಬೈಲ್ನಲ್ಲಿದ್ದಂಥ 2004 ರಹಸ್ಯ ಕರೆಗಳು, ಡಿಜಿಟಲ್ ಹೆಜ್ಜೆ ಗುರುತುಗಳು ಮತ್ತು ಗೂಗಲ್ ಮತ್ತು ಯೂಟ್ಯೂಬ್ನಲ್ಲಿ ಆಕೆ ಹುಡುಕಾಡಿದಂಥ ಆ ಕರಾಳ ಮೃತ್ಯುವಿನ ದಾರಿಗಳೇ ಇವತ್ತು ಆಕೆಯನ್ನು ಜೈಲಿನ ಕತ್ತಲ ಕೋಣೆಗೆ ತಳ್ಳಿದ್ದಾವೆ. ನಿಮ್ಮ ಸುತ್ತಮುತ್ತ ಇರೋರನ್ನ ನೀವು ನಂಬಿ, ಓಕೆ, ನಾನು ಅದರಲ್ಲೇನು ತಪ್ಪಿಲ್ಲ, ಆದರೆ ಕಣ್ಣು ಮುಚ್ಚಿ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ಪ್ರೀತಿ ನಿರಾಕರಿಸೋದು ತಪ್ಪಲ್ಲ, ಆದರೆ ಸಮಾಜದ ಗೌರವಕ್ಕೋಸ್ಕರ ಮತ್ತೊಂದು ಅಮಾಯಕ ಜೀವವನ್ನು ಬಲಿ ಪಡೆಯೋದಿದೆಯಲ್ಲ, ಅದು ಕ್ಷಮಿಸಲಾಗದಂಥ ಅಪರಾಧ. ಸದ್ಯಕ್ಕೆ ಈ ಇಬ್ಬರು ಹಂತಕರು ಜೂನ್ 29ರವರೆಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋದು ಖಂಡಿತ. ಅಲ್ಲಿಯವರೆಗೂ ಕೂಡ ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ. ಈ ಸ್ಟೋರಿಯನ್ನು ಕೇಳ್ತಾ ಇದ್ದರೆ ಆ ಥರದ್ದು ಯಾರಾದರೂ ಖತರ್ನಾಕ್ ಪ್ರೇಮಿಗಳಿದ್ದರೆ ಅವರಿಂದ ಹುಷಾರಾಗಿರಿ. ಮತ್ತು ನನ್ನ ಚಾನಲ್ನ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ. ನಾನು ನಿಮ್ಮ ರಾಕೇಶ್ ಆರುಂಡಿ.